ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜಿಗ್‌ಜಾಗ್ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಪಾಯಿಂಟ್ನ ಯಾವ ರೀತಿ ಫಿನಿಶಿಂಗ್ ಕೊಡೋದು ನೀಟಾಗಿ ಅಂತ ತಿಳಿಸ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದರಿಂದ ಈ ವಿಡಿಯೋ ತೊಗೊಬಂದಿದ್ದೀನಿ. ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರು ಅವ್ರಿಗೆ ಜಿಗ್‌ಜಾಗ್ ಬೇಕು ಅಂತ, ಮತ್ತು ಅದನ್ನು ಬಿಚ್ಚಿಸ್ಬಿಟ್ಟು ಮಾಡಿಸ್ತಾ ಇರೋದು. ನೀವು ಏನು ಮಾಡಿ ಗೊತ್ತಾ, ಸ್ಟಾರ್ಟಿಂಗು ನೀವು ಜಿಗ್‌ಜಾಗ್ ಮಾಡಬೇಕಾದ್ರೆ ಈ ತುದಿಯಿಂದ ಕೊಡೋಕ್ಕೆ ಹೋಗಬಾರ್ದು. ಆದಷ್ಟು ಒಂದು ಸ್ವಲ್ಪ ಒಳಗಡೆಯಿಂದ ಈ ಫೂಟ್ಗೆ ಈ ರೀತಿ ಅದನ್ನು ಇನ್ಸರ್ಟ್ನ ಮಾಡಿ, ಆ ನಂತರ ದಾರನ ಹಿಂದೆ ಈ ರೀತಿ ಇಟ್ಕೊಂಡು ನೀವು ದಾರನ ಈ ರೀತಿ ಇಟ್ಕೊಂಡು ಆ ನಂತರ ನೀವು ಜಿಗ್‌ಜಾಗ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸ್ಟಾರ್ಟಿಂಗು ಅದು ಏನಾದರೂ ಫೂಟ್ಗೆ ಸಿಕ್ಕಿಲ್ಲ ಅಂತ ಅಂದಾಗ ಈ ರೀತಿ ಅದನ್ನು ಇಟ್ಕೊಂಡು ಹಿಂದೆಗಡೆಗೆ ಇದು ದಾರನ ಎಳ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಅದು ಅಲ್ಪಟ್ಟಿ ಏನಿರುತ್ತೆ ಅದು ಮೂವ್ ಆಗಿ ಮತ್ತು ರಫ್ನ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ರಫ್ನ ಮಾಡಿಕೊಂಡು ಈ ರೀತಿ ಇಲ್ಲಿಗೆ ಅದು ಫೋಲ್ಡ್ ಆಗಿ ಒಳಗಡೆ ಹೋದರೆ ಆವಾಗ ಚೆನ್ನಾಗಿ ಜಿಗ್‌ಜಾಗ್ ಅನ್ನೋದು ಬರುತ್ತೆ. ಮತ್ತು ಅಲ್ಲಲ್ಲಿ ಸ್ಯಾರಿದು ಅರ್ಗುಗಳು ಈಚ್ಕೊಂಡಿದ್ರೆ ಅದನ್ನು ಅಲ್ಲಲ್ಲೇ ಕಟ್ ಮಾಡಿಕೊಂಡು ಜಿಗ್‌ಜಾಗ್ನ ಮಾಡ್ಕೊಬೇಕು. ನೀಟಾಗಿ ನಾನು ತೋರಿಸ್ತಿರೋ ಹಾಗೆಯೇ ಫೋಲ್ಡ್ ಮಾಡಿ ನೀಟಾಗಿ ಕೊಡಬೇಕು. ಆವಾಗ ಜಿಗ್‌ಜಾಗ್ ಅನ್ನೋದು ಗುಂಡಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸೀರೆ ಎಂಡ್ ಹತ್ರ ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಈ ರೀತಿ ಕ್ರಾಸಾಗಿ ಕೊಡಬೇಕು ಸೀರೆನ. ಇಲ್ಲ ಅಂತ ಅಂದರೆ ಅದು ಒಂಥರ ಬಾಲದ ಥರ ಬಂದುಬಿಡತ್ತೆ. ಅದು ಕಟ್ ಮಾಡಿದ್ರೂ ಸಹ ಅಷ್ಟು ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಎಂಡ್ ಪಾರ್ಟ್ಗಳಲ್ಲಿ ಸ್ವಲ್ಪ ಈ ರೀತಿ ನಾನು ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಕ್ರಾಸಾಗಿ ಸ್ಟ್ರೈಟಾಗಿ ಕೊಡ್ತಿರೋ ಅಂಥ ಸ್ಯಾರಿನ ಈ ರೀತಿ ಕ್ರಾಸಾಗಿ ಟರ್ನ್ ಮಾಡಿಕೊಂಡು ಕೊಡ್ತಾ ಇದ್ದೀನಲ್ಲ, ಇದೇ ರೀತಿನ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ತುಂಬ ಈಚ್ಕೊಳ್ಳೋ ಬಟ್ಟೆಗಳಿದ್ದಾಗ ನೀವು 2 ಸಲ ಎಂಡ್ ಪಾರ್ಟ್ ಹತ್ರ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜಿಗ್‌ಜಾಗ್ ಮಾಡಬೇಕಾದ್ರೆ ಯಾರೆಲ್ಲ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ರಿ ಅವರು ಈ ಒಂದು ಟ್ರಿಕ್ನ ಬಳಸ್ಕೊಂಡು ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.